ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಮಾರ್ನಿಂಗ್ ರುಟೀನ್ ಜೊತೆ ಸ್ಕಿನ್ ಕೇರ್ ಕೂಡ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ. ಏಕೆಂದರೆ ನಾನು ಸಂಡೇ ಮಟನ್ ಸಾಂಬಾರು ಮಾಡಿದ್ದೆ. ಮಟನ್ ಸಾಂಬಾರು ಸ್ವಲ್ಪ ಉಳಿದಿತ್ತು, ಅದಕ್ಕೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ಗೆ ಅಕ್ಕಿ ರೊಟ್ಟಿ ಮತ್ತು ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರು ಅಂದರೆ ತುಂಬ ಇಷ್ಟ. ಮತ್ತು ರಾಗಿ ರೊಟ್ಟಿ ಮಾಡಿದರೆ ಬೈದು ಬಿಡ್ತಾರೆ ಅಂದ್ಬಿಟ್ಟು ರಾಗಿ ರೊಟ್ಟಿ ಆಲ್ಮೋಸ್ಟ್ ಮಾಡ್ತಿರ್ತೀನಿ. ವೀಕ್ಲಿ 2 or 3 ಟೈಮ್ಸ್ ಅಂತೂ 2 ಟೈಮ್ಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಮುದ್ದೆ ಕೂಡ 1 to 3 ಟೈಮ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ಅವ್ರಿಗೋಸ್ಕರ ಅಕ್ಕಿ ರೊಟ್ಟಿ ಮಾಡಿದ್ದೆ, ಮಟನ್ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಹಸ್ಬೆಂಡ್ ನೈಟ್ ತುಂಬ ಹೊತ್ತು ಕೆಲಸ ಮಾಡಿದರು. ಕೆಲಸ ಮಾಡೋರು ಹಾಗೆ ಮಲಗಿದ್ರು. ಆಲ್ಮೋಸ್ಟ್ ಕೆಳಗಡೆ ಮಲ್ಕೊಳ್ತಾರೆ, ಸೆಕೆ ಮೇಲ್ಗಡೆ ಮಲ್ಕೋಕ್ಕಾಗಲ್ಲ ಅಂತ. ನಾನು ಆಮೇಲೆ ಬೆಳಗ್ಗೆ ಕುಂದನ್ನು ರೆಡಿ ಮಾಡಬೇಕಲ್ಲ, ಅವರು ನೈಟ್ ಡ್ಯೂಟಿ ಇತ್ತು, ತುಂಬ ನಿದ್ದೆಗೆಟ್ಟಿರ್ತಾರೆ ಅಂದ್ಬಿಟ್ಟು ಅವ್ನು ಬೆಳಗ್ಗೆ ಈಗ ಅಷ್ಟು ಎದ್ದೇಳ್ಸೋಕೆ ಹೋಗಲ್ಲ. ನಾನೇ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ತಿಂಡಿ ಮಾಡಿಬಿಟ್ಟು ಕುಂದನ್ನು ಬಿಡ್ತೀನಿ. ಕುಂದನ್ ಇನ್ನೂ ತುಂಬ ನಿದ್ದೆ ಅವನಿಗೆ. ರಾತ್ರಿ ಸುಮ್ಮನೆ ಏನೇನೋ ಅದು ಇದು ಮಾತಾಡಿಕೊಂಡು ಮಲ್ಕೊಳೋದೇ ಇಲ್ಲ. ಒಂದು 11:30-12 ಗಂಟೆ ಮಾಡಿಬಿಡ್ತಾನೆ. ನೆನ್ನೆನೂ ಅಷ್ಟೇ ತುಂಬ ಹೊತ್ತು ಅದೇನೇನೋ ಒಟ್ಟು ಹೇಳ್ತಾನೆ. ಯಾಕೆಂದರೆ ಸಂಜೆ ನಿದ್ದೆ ಮಾಡಿಬಿಡ್ತಾನೆ, ಮಧ್ಯಾಹ್ನ ರಾತ್ರಿ ಬೇಗ ನಿದ್ದೆ ಬರಲ್ಲ. ಅದು ಇದು ಕತೆ ಹೇಳ್ಕೊಂಡು ನನಗೆ ಅಮ್ಮ ಅದು ಇದು ಅಂದ್ಕೊಂಡು ನಿದ್ದೆ ಮಾಡೋದೇ ಇಲ್ಲ. ಸ್ವಲ್ಪ ಲೇಟ್ ಆಯಿತು ಅವನು ಮಲಗಿದ್ದು. ಬೆಳಗ್ಗೆ ಎಬ್ಬಿಸೋಕೆ ಹೋದ್ರಂತೂ ಎದ್ದೇಳ್ತಾನಿಲ್ಲ. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಕಣಮ್ಮ, ಒಂದು 5 minutes ವೆಯ್ಟ್ ಮಾಡು ಅಂತಿದ್ದ. ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಸೊ ನಾನು ಟೈಮ್ ಆಗಿದೆ ಕುಂದ, ನೀನು ತಿನ್ನೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಎತ್ಕೊಂಡು ಕರ್ಕೊಂಡು ಹೋದೆ. ಅವನು ಎದ್ದ ತಕ್ಷಣ ಫಸ್ಟ್ ದೇವ್ರ ಮುಖ ತೋರಿಸ್ಬಿಟ್ಟು ಒಂದು ನಮಸ್ಕಾರ, ದೇವ್ರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಕುಡಿಸ್ಬಿಡ್ತೀನಿ. ಸ್ವಲ್ಪ ನೀರು ಕುಡ್ದಾದ್ಮೇಲೆ ನೆಕ್ಸ್ಟ್ ಬ್ರಷ್ ಮಾಡಿಬಿಡ್ತಾನೆ. ಅವನೇ ಆಲ್ಮೋಸ್ಟ್ ಬ್ರಷ್ ಮಾಡ್ತಾನೆ, ಬಟ್ ಸ್ವಲ್ಪ ಟೈಮ್ ತೊಗೊಳ್ತಾನೆ ಆ್ಯಂಡ್ ಸರಿಯಾಗಿ ಎಲ್ಲ ಕಡೆ ಬ್ರಷ್ ಮಾಡಲ್ಲ. ಸೊ ಅವನ ಮುಂದೆ ನಾನು ಇದ್ದು ಅವನು ಸ್ವಲ್ಪ ಹೊತ್ತು ಬ್ರಷ್ ಮಾಡಾದಮೇಲೆ ನಾನು ನೀಟಾಗಿ ಅವನಿಗೆ ಬ್ರಷ್ ಮಾಡಿಸ್ದೆ. ಕುಂದನ್ಗೀಗ ತಿಂಡಿ ಮಾಡಿಸ್ಬೇಕು. ಅವನೇ ತಿಂಡಿ ಮಾಡಲ್ಲ, 1 ಗಂಟೆ ಮಾಡ್ತಾನೆ ತಿನ್ಕೊಂಡು ಟಿ ವಿ ನೋಡಿಕೊಂಡು. ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಆಟ ಸಾಮಾನು ಅದು ಇದೆಲ್ಲ ಹಾಕಿರ್ತಾನೆ, ಅದನ್ನೆಲ್ಲ ಸ್ವಲ್ಪ ತೆಗೆದಿಟ್ಬಿಟ್ಟು ಅವನಿಗೆ ತಿಂಡಿ ತಿನ್ನಿಸ್ತೀನಿ. ಅವನಿಗೂ ರೊಟ್ಟಿ ಅಂದರೆ ತುಂಬ ಇಷ್ಟ. ನಮ್ಮ ಕುಂದನ್ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ತಿಂತಾನೆ. ಮಟನ್ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತಿನ್ನಿಸ್ತೆ. ಅವನಿಗೆ ಮಟನ್ ಸಾಂಬಾರು ಬೆಳಗ್ಗೆ ಒಂದು ಸ್ವಲ್ಪ ಖಾರ ಅನ್ನಿಸ್ತು. ಸೊ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ರೊಟ್ಟಿ ತಿನ್ನಿಸಿ ಅವನಿಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಇವತ್ತೇನು ಫ್ರೂಟ್ಸ್ ಏನು ಇರಲಿಲ್ಲ, ಹೊರಗಡೆ ಹೋಗಿರಲಿಲ್ಲ ನಾವು ತೊಗೊಬರೋದಕ್ಕೆ. ಸೊ ರೊಟ್ಟಿಗೆ ನಾನು ತುಪ್ಪ ಸರಿಬಿಟ್ಟು ರೋಲ್ ಮಾಡಿಬಿಟ್ಟು ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಪ್ಯಾಕ್ ಮಾಡಿದೆ. ಆ್ಯಂಡ್ ಅವನ ಸ್ಕೂಲ್ಗೂ ತಿನ್ನಿಸ್ತಾ ಹಾಗೆ ರೆಡಿ ಮಾಡಿದೆ. ಮಕ್ಕಳು ಸ್ಕೂಲ್ ಯೂನಿಫಾರ್ಮಲ್ಲಂತೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾರೆ. ನನ್ನ ಖುದ್ದು ಸ್ಕೂಲ್ ಯೂನಿಫಾರ್ಮಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಅವನು ರೆಡಿ ಮಾಡಿ ಆ್ಯಂಡ್ ವಾಟರ್ ಬಾಟಲ್ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ಆ್ಯಂಡ್ ಬ್ಯಾಗ್ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಹೊರಟ್ವಿ. ಅವನಿಗೆ ಸ್ಕೂಲಿಗೆ ಆಲ್ಮೋಸ್ಟ್ ಸ್ವಲ್ಪ ಒಂದು 3 minutes ಲೇಟ್ ಆಗಿಬಿಡ್ತು. ನಾವೆಲ್ಲ ಹೊರಡೋದು. ಹೊರಗಡೆ ಕುಶಾಲ್ ಆಟ ಆಡ್ತಿದ್ದ. ಅವನು ಆಲ್ಮೋಸ್ಟ್ ಬೆಳಗ್ಗೆ ಅವ್ರ ಅಣ್ಣನ ಸೈಕಲ್ ತೊಗೊಂಡು ಬಂದುಬಿಡ್ತಾನೆ. ಅವ್ರ ಅಣ್ಣ ಕೌಶಿಕ್ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾನೆ. ಅವ್ರಿಗೆ ಒಂದು ಸೈಕಲ್ ತಗೊಟ್ಟಿದ್ದಾರೆ. ಇವನು ಬೆಳಗ್ಗೆ ಅವ್ರ ಅಣ್ಣ ಬರೋದ್ರೊಳಗಡೆ ಇವನು ಚೆನ್ನಾಗಿ ಆಟ ಆಡಿಬಿಡ್ತಾನೆ. ಅವನು ಹೊರಗಡೆ ಆಟ ಆಡ್ತಾ ಇದ್ದ. ಸೊ ಇವನು ನನ್ನ ಕುಂದನ್ ಮಾತಾಡಿಸ್ತಾ ಇದ್ದ.
ಆ್ಯಂಡ್ ಸ್ವಲ್ಪ ಲೇಟ್ ಆಯಿತು, ಒಂದು 3 to 4 ಮಿನಿಟ್ಸ್ ಬಂದಿದ್ದು. ನಮ್ಮ ಕುಂದನ್ ಲೇಟ್ ಆಗಿದ್ರು ಸುಮ್ಮನೆ ಆರಾಮಾಗಿ ಹೋಗ್ತಾನೆ, ಏನು ಚಿಂತೆ ಮಾಡ್ತಿಲ್ಲ. ನಾನು ಅಷ್ಟು ಹೇಳ್ತೀನಿ, ಅಲ್ಲೇ ಕುತ್ಕೊಂಡು ನಿಂತ್ಕೊಂಡು ಕಾಲ ಕಳಿಬೇಡ, ನೀನು ಬೇಗ ಬೇಗ ಹೋಗು ಅಂತ. ಅವ್ನ ಫ್ರೆಂಡ್ ಇನ್ನೊಬ್ಬ ಬರ್ತಾ ಇದ್ದ ಹಿಂದೆ, ಅವನಿಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಇಬ್ಬರು ಜೊತೆಗೆ ಹೋದರು. ಸ್ವಲ್ಪ ಲೇಟ್ ಆದರೆ ಪ್ರೇಯರ್ಗೆ ಆಲ್ಮೋಸ್ಟ್ ನಿಲ್ಲಿಸ್ತಾ ಇದ್ದರು. ಸ್ವಲ್ಪ ಲೇಟ್ ಆದರೆ ಬ್ಯಾಗಲ್ಲೇ ಹೊರಗಡೆ ಇಟ್ಬಿಟ್ಟು ಹೀಗೆ ಜಾಯ್ನ್ ಆಗಿಬಿಡ್ತಾನೆ. ಇನ್ನೂ ಬರ್ತಾ ಇದ್ರಲ್ಲ, ಓಕೆ ನೀನು ಹೋಗ್ಬೋದು, ಬೇಗ ಹೋಗ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಪ್ರೇಯರಿಗೆ ಬಾ ಅಂತ ಹೇಳಿದೆ. ನೆಕ್ಸ್ಟು ಸ್ಕೂಲ್ ಅವನಿಗೆ ಕುಂದನ್ ಕಳ್ಸಾಯಿತು, ಇಷ್ಟು ಕೆಲಸ ಮುಗೀತು. ನಾನೀಗ ಬಂದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇರುತ್ತೆ. ಬೆಳಗ್ಗೆ ಸ್ವಲ್ಪ ಬೇಗ ಒಂದು 6-6:30ಗೆ ಎದ್ಬಿಟ್ರೆ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಡ್ತೀನಿ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಸೊ ಹೊರಗಡೆ ಎಲ್ಲ ನೀರು ಹಾಕಿರಲಿಲ್ಲ, ನಾನು ರಂಗೋಲಿ ಬಿಡಿಸಿರ್ಲಿಲ್ಲ. ಸೊ ಅವ್ನು ಬಂದ ತಕ್ಷಣ ನಾನು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿಬಿಟ್ಟು ರಂಗೋಲಿ ಬಿಟ್ಟೆ. ಆಲ್ಮೋಸ್ಟ್ ಹೊರಗಡೆ ಎಲ್ಲ ಕ್ಲೀನ್ ಮಾಡೋದು, ತುಂಬ ಡಸ್ಟ್ ಇರುತ್ತೆ. ವೆಹಿಕಲ್ಸ್ ಆಲ್ಮೋಸ್ಟ್ ಕಡಿಮೆನೇ ನಮ್ಮ ಮನೆ ಮುಂದೆ ಓಡಾಡೋದು, ಬಟ್ ಮೇಯ್ನ್ ರೋಡ್ ಸ್ವಲ್ಪ ಹತ್ರ ಇರೋದ್ರಿಂದ ತುಂಬ ಡಸ್ಟ್ ಇರುತ್ತೆ. ನಾವು ಡೈಲಿ ಕ್ಲೀನ್ ಮಾಡಿ ನೀರು ಹಾಕಲೇಬೇಕು. ಇವತ್ತು ಒಂದು 15 to 20 ಮಿನಿಟ್ಸ್ ಬೇಕಾಗುತ್ತೆ ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಆಗೋದಕ್ಕೆ. ನಾನಿವತ್ತು ಬಿಡಿಸಿದ ರಂಗೋಲಿ ಡಾಟ್ 8ರಿಂದ 4 ಚುಕ್ಕಿ, ಫಸ್ಟ್ 8 ಡಾಟ್ ಇಟ್ಬಿಟ್ಟು ಅದ್ರ ಮಿಡಲಲ್ಲಿ ನಾವು 4 ಬರೋವರೆಗೂ ಡಾಟ್ ಇಡ್ತಾ ಹೋಗಬೇಕು. ಇದು ಸಿಂಪಲ್ ರಂಗೋಲಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಡೈಲಿ ಡಿಫ್ರೆಂಟ್ ರಂಗೋಲಿ ಬಿಡಿಸೋದಂತ ನನಗಂತೂ ತುಂಬಾ ಖುಷಿ ಇರುತ್ತೆ. ಮನೆ ಮುಂದೆ ಒಂದು ಚೆನ್ನಾಗಿರೋದು ರಂಗೋಲಿ ಬಿಡಿಸಿರೇನೋ ಒಂಥರ ಪಾಸಿಟಿವ್ ಎನರ್ಜಿ. ನಾನಂತೂ ಡೈಲಿ ಯಾವ ತಪ್ಪಿಸಿದ್ರು ಹೊರಗಡೆ ಕಸ ಗುಡಿಸಿ ರಂಗೋಲಿ ಬಿಡಿಸೋ ತಪ್ಪಲ್ಲ. ತುಂಬ ರೇರ್ ಕೇಸಸ್, ಏನಾದ್ರು ಹುಷಾರಿಲ್ಲ ಅಂದಾಗ ಮಾತ್ರ ಇದು ಮಾಡ್ತೀನಿ ಅಷ್ಟೇ. ಸೊ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಆ್ಯಂಡ್ ತುಂಬ ಖುಷಿ ಇರುತ್ತೆ. ಸೊ ಅದಾದಮೇಲೆ ನಾನೆಲ್ಲ ಮನೆ ಕಸ ಗುಡಿಸ್ಬಿಡೋಣ ಅಂದ್ಬಿಟ್ಟು ಬಂದೆ. ಯಾಕೆಂದರೆ ಫಸ್ಟ್ ಕಸ ಗುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ನಮ್ಮ ಹಸ್ಬೆಂಡ್ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು ರೂಮಲ್ಲಿ ಮಲಗಿದ್ರು. ಸೊ ನಾನು ಬೆಡ್ ಸ್ಪ್ರೆಡ್ ಎಲ್ಲ ರೆಡಿ ಮಾಡಿಬಿಟ್ಟು ರೂಮ್ ಮತ್ತು ಹಾಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಬೇಗ. ಆಮೇಲೆ ಕಸ ಗುಡಿಸ್ತಾ ಇರಬೇಕಾದ್ರೆ ಕಸದವ್ರು ಬಂದರು. ಸೊ ಫಸ್ಟ್ ಕಸ ಹಾಕ್ಬಿಡೋಣ ಅಂದ್ಬಿಟ್ಟು ಹೊರಗಡೆ ಬಂದು ಕಸ ಹಾಕ್ತೆ. ಡೈಲಿ ಆಲ್ಮೋಸ್ಟ್ ಬರ್ತಾರೆ, ಒಂದೊಂದು ದಿನ ಸ್ಕಿಪ್ ಆಗ್ತಾರೆ. ಅವರು ಟೀ ಕಾಸು ಕೇಳಿದರು. ನನ್ನ ಹತ್ರ ಆಲ್ಮೋಸ್ಟ್ ಚೇಂಜ್ ಇರಲ್ಲ, 10 ರೂಪಾಯಿ 20 ರೂಪಾಯಿ ಎಲ್ಲ ಕೊಡೋದಕ್ಕೆ. ಸೊ ಅವ್ರು ತುಂಬ ದಿನದಿಂದ ಕೇಳ್ತಿದ್ರು, ಹೇಳಿದೆ ನನ್ನ ಹತ್ರ ಚೇಂಜ್ ಇಲ್ಲ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕೊಡ್ತೀನಿ ಅಂತ ಆಂಟಿಗೆ ಹೇಳಿದೆ ನಾನು. ಸೊ ಅದಾದಮೇಲೆ ನೆಕ್ಸ್ಟ್ ಹಾಲೆಲ್ಲ ಕ್ಲೀನ್ ಮಾಡೋಣ. ಬೆಡ್ ಸ್ವಲ್ಪ ಅದು ಗಲೀಜಾಗಿತ್ತು, ಏಕೆಂದರೆ ನಮ್ಮ ಕುಂದನಲ್ಲೇ ಊಟ ಎಲ್ಲ ಮಾಡಿಸ್ತೀವಿ. ಅವ್ನು ಬಂದಂತೂ ಯಾವಾಗ್ಲೂ ಅಲ್ಲೇ ಇರ್ತಾನೆ, ಸ್ವಲ್ಪ ಗಲೀಜಾಗಿತ್ತು. ಸೊ ಅದನ್ನು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ದಿವಾನ್ ಕಾಟ್ದು. ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಕ್ಲೀನ್ ಮಾಡಾದಮೇಲೆ ದೀಪ ಹಚ್ಬಿಟ್ಟು ಫಸ್ಟ್ ಪೂಜೆ ಮಾಡೋಣ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ.
ನಾನು ಯಾವಾಗಲೂ ಪೂಜೆ ಮಾಡಾದಮೇಲೆ ಕೆಲವು ಸ್ತೋತ್ರಗಳನ್ನು ಹೇಳ್ತೀನಿ. ಆಲ್ಮೋಸ್ಟ್ ಹನುಮಾನ್ ಚಾಲೀಸ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ. ಡೈಲಿ ಒಂದ್ಸಲನಾದರೂ ಹನುಮಾನ್ ಚಾಲೀಸ ಹೇಳ್ತೀನಿ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಂಡ್ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಥಿಂಕ್ ಮಾಡೋದಾಗಲಿ ಮನೇಲಾಗಲಿ ಆ್ಯಂಡ್ ತುಂಬ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮನೇಲಿ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ. ಸೊ ನೀವು ಒಂದ್ಸಲ ಡೈಲಿ ಹೇಳಿ, ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನಾನು ತಿಂಡಿ ತಿಂದೆ, ಯಾಕೆಂದರೆ ತುಂಬ ಟೈಮ್ ಆಗಿತ್ತು. ತಿಂಡಿ ಆದಮೇಲೆ ಒಂದು ಫೇಸ್ ಸ್ಕ್ರಬ್ ಅಥವಾ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಅಂತಲೂ ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಫೇಸ್ ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ಗೆ ಆ್ಯಂಡ್ ಇದು ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಇವತ್ತು ನಾನು ಕಾಫಿ ಮತ್ತು ಶುಗರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಬೆಸ್ಟ್ ಟ್ಯಾನ್ ರಿಮೂವಲ್ ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು. 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ಶುಗರ್ ತೊಗೊಂಡು ಸ್ವಲ್ಪ ನೀರು, 1-2-3 ಸ್ಪೂನ್ ನೀರು ಹಾಕಿ, ಅದು ನಿಮ್ಮ ಮನೇಲಿ ಏನಾದರೂ ಹನಿ ಇದ್ದರೆ ಅಂದರೆ ಜೇನುತುಪ್ಪ ಇದ್ದರೆ 1 ಸ್ಪೂನ್ ಹಾಕಿ, ಇದು ಕೂಡ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಸೊ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ನಮ್ಮ ಸ್ಕಿನ್ಗೆ ಹಾಕ್ಕೊಂಡು ಇದನ್ನು ಸ್ಕ್ರಬ್ ಮಾಡಬೇಕು. ಇದು ಕಾಫಿ ಮತ್ತು ಶುಗರ್ 2 ಸ್ಕ್ರಬ್ ರೀತಿ ವರ್ಕ್ ಆಗುತ್ತೆ. ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ಇದನ್ನು ಕಾಫಿ ಮತ್ತು ಶುಗರ್ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಅಂದರೆ, ಕಾಫಿನಲ್ಲಿ ಕೆಫಿನ್ ಅನ್ನೋದೊಂದು ಅಂಶ ಇದು ಫೇಸ್ ಸ್ವೆಲ್ ಆಗಿದ್ರೆ ಕಡಿಮೆ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಸೂರ್ಯನ ಕಿರಣಗಳಿಂದ ಉಂಟಾದ ಹಾನಿಯಿಂದ ನಮ್ಮ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಕ್ಲೋರೋಜೆನಿಕ್ ಆ್ಯಸಿಡ್ ಇದೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಸ್ಕಿನ್ ಸಾಫ್ಟ್ ಆ್ಯಂಡ್ ಗ್ಲೋ ಕೊಡುತ್ತೆ. ಆ್ಯಂಡ್ ಫೇಸ್ ಪಫಿನೆಸ್ ಅನ್ನು ಊತ ಇದ್ದರೆ ಫೇಸಲ್ಲಿ ಇದು ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ, ಗ್ಲೋ ಕೊಡುತ್ತೆ. ಆ್ಯಂಡ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಇದರಿಂದ. ಆ್ಯಂಡ್ ಸಕ್ಕರೆಯಲ್ಲಿ ಇದರಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಇದೆ. ಸೊ ಇದು ಕೂಡ ಸಕ್ಕರೆ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಹ್ಯುಮೆಕ್ಟೆಂಟ್ ಅನ್ನೋದೊಂದು ಕಂಟೆಂಟ್ ಇರುತ್ತೆ. ಇದು ಚರ್ಮದಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಆ್ಯಂಡ್ ಇದು ಕೂಡ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ, ಸಾಫ್ಟ್ ಆ್ಯಂಡ್ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ. ಸೊ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಕಾಫಿ ಆ್ಯಂಡ್ ಸಕ್ಕರೆಯಿಂದ. ಸೊ ಜಸ್ಟ್ ವೆರಿ ಸಿಂಪಲ್ ಮೆಥಡ್ ಇದು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಲೈಟಾಗಿ ನಿಮ್ಮ ಸ್ಕಿನ್ ಸ್ಕ್ರಬ್ಬರ್ ಆಗಿ ಇದು ವರ್ಕ್ ಆಗುತ್ತೆ. ಆ್ಯಂಡ್ ಸ್ಕಿನ್ನಿಗೆ ನೀವು ಸ್ಕ್ರಬ್ ಮಾಡಬೇಕಾದ್ರೆ ತುಂಬ ಜೆಂಟಲ್ ಆಗಿ ಮಸಾಜ್ ಮಾಡಿ ವೀಕ್ಲಿ 2 ಟೈಮ್ಸ್ ಮಾಡಿದರೆ ಆಯಿತು. ಆ್ಯಂಡ್ ನಿಮ್ಮ ಹ್ಯಾಂಡ್ಗೂ ಕೂಡ ವೀಕ್ಲಿ 2 to 3 ಟೈಮ್ಸ್ ಮಾಡಿಕೊಡಿ. ಸ್ಕಿನ್ ಗ್ಲೋ ಸಾಫ್ಟ್ ಆಗುತ್ತೆ. ಒಂದು 5 ಮಿನಿಟ್ಸ್ ಹ್ಯಾಂಡ್ಗೆ ನಿಧಾನಕ್ಕೆ ಮಸಾಜ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ವಾಶ್ ಮಾಡಿ. ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಗೊತ್ತಾಗುತ್ತೆ. ಇದೊಂದು ತುಂಬ ಎಫೆಕ್ಟಿವ್ ರೆಮಿಡಿ, ಕಾಫಿ ಆ್ಯಂಡ್ ಶುಗರ್ ಸ್ಕ್ರಬ್. ಸೊ ಇವತ್ತೇ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ ಹೇಳಿ. ಆ್ಯಂಡ್ ಇದು ನನ್ನ ಮಾರ್ನಿಂಗ್ ರುಟೀನ್ ವ್ಲಾಗ್ ಆಗಿತ್ತು. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.